ಮೈಸೂರು ತಾಲೂಕಿನ ಜೈಪುರ ಹೋಬಳಿಯಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆಯೋಜಿಸಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಬಸವರಾಜ್ ಸಜ್ಜನರ್, ಸಹಾಯಕ ತಾಂತ್ರಿಕ ಅಧಿಕಾರಿ ಪಲ್ಲವಿ ಹಾಗೂ ರೈತರು ಉಪಸ್ಥಿತರಿದ್ದರು. ಈ ವೇಳೆ ರೈತರಿಗೆ ಕೃಷಿ ಸಂಬಂಧಿತ ಚಟುವಟಿಕೆಗಳು ಮತ್ತು ಹೈನುಗಾರಿಕೆಯ ಬಗ್ಗೆ ಮಾಹಿತಿ ನೀಡಲಾಯಿತು. ದೂರದರ್ಶನದೊಂದಿಗೆ ರೈತ ಸಿದ್ದೇಗೌಡ ಕೀಟನಾಶಕ, ರಸಗೊಬ್ಬರ ಸಿಂಪಡಣೆ, ಹೈನುಗಾರಿಕೆ, ಸಾವಯವ ಕೃಷಿಯ ಬಗ್ಗೆ ನಮಗೆ ವಿಜ್ಞಾನಿಗಳು ಉಪಯುಕ್ತ ಮಾಹಿತಿ ನೀಡಿದರು. ಭೂಮಿಯ ಫಲವತ್ತತೆಗೆ ತಕ್ಕಂತೆ ಉತ್ತಮ ಬೆಳೆ ಬೆಳೆಯಲು ಈ ಅಭಿಯಾನದಿಂದ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಮತ್ತೆ ಹಸುದು ಯಾವ ರೀತಿ ಹಸುಗಳ ಬಗ್ಗೆ ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ರೀತಿ ಬಂದ್ರೆ ಏನು ಒಂದು ಕೀಟನಾಶಕಗಳು ಯಾವ ರೀತಿ ಅದು ಅಟ್ಯಾಕ್ ಆಗುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಒಳ್ಳೆ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟರು. ಮತ್ತೊಬ್ಬ ರೈತ ಮಹೇಶ್ ಎನ್ ಬರನಪುರ ಹೈನುಗಾರಿಕೆಗೆ ಹೆಚ್ಚು ಉತ್ತೇಜನ ನೀಡುವಂತೆ ಸೂಚಿಸಲಾಯಿತು. ಹಸುಗಳಿಗೆ ಬರುವ ವಿವಿಧ ರೋಗಗಳನ್ನು ಹೇಗೆ ಗುಣಪಡಿಸಬಹುದು ಹಾಗೂ ಬೆಳೆಗಳಿಗೆ ಬರುವ ರೋಗಬಾಧೆಗೆ ಯಾವ ಕೀಟನಾಶಕ ಬಳಸಬೇಕೆಂಬ ಬಗ್ಗೆ ಮಾಹಿತಿ ನೀಡಿದರು ಎಂದರು. ಪಶು ಡಾಕ್ಟರ್ ಬಂದು ಅದರ ವಿಷಯದ ಬಗ್ಗೆ ಹೇಳ್ಕೊಟ್ರು. ಹಾಗೂ ಕೃಷಿಗಳ ಬಗ್ಗೆ ಬಂದು ಕೃಷಿ ವೈಜ್ಞಾನಿಕ ತಜ್ಞರು ಯಾವ ಥರ ನಿರ್ವಹಣೆ ಮಾಡಬೇಕು, ಕೀಟ ಬಾಧೆಗಳನ್ನು ಯಾವ ಥರ ರೋಗ ಬಂದರೆ ಯಾವ ಥರ ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಟ್ರು. ವಿಜ್ಞಾನಿ ಡಾಕ್ಟರ್ ಬಸವರಾಜ್ ಸಜ್ಜನರ್ ಹಸುಗಳಿಗೆ ಗಂಟು ರೋಗ, ಕಾಲುಬಾಯಿ ರೋಗ ಸೇರಿದಂತೆ ವಿವಿಧ ರೋಗಗಳಿಗೆ ಲಸಿಕೆ ಹಾಕಿಸುವಂತೆ ರೈತರಿಗೆ ಸೂಚಿಸಲಾಯಿತು. ಮುಖ್ಯವಾಗಿ ಪಶುಪಾಲನೆಯಿಂದ ತಮ್ಮ ಆರ್ಥಿಕತೆ ಹೆಚ್ಚಿಸಿಕೊಳ್ಳುವಂತೆ ತಿಳಿಸಲಾಯಿತು ಎಂದರು. ಗಂಟು ರೋಗ ಬರ್ತಾ ಇದೆ, ಈಗ ಅದಕ್ಕೆ ಲಸಿಕೆ ಹಾಕಿಸೋದು, ಮತ್ತೆ ಹೈನು ರಾಸುಗಳನ್ನು ಹೇಗೆ ಮೇವು ನಿರ್ವಹಣೆ ಮಾಡಬೇಕು, ಹಾಗೆ ಕೊಟ್ಟಿಗೆಗಳನ್ನು ಹೇಗೆ ಸರಿಯಾಗಿ ಇಟ್ಕೊಳ್ಬೇಕು, ಇದ್ರ ಮುಖಾಂತರ ಇದ್ರ ಬಗ್ಗೆ ನಾವು ಮಾಹಿತಿ ನೀಡಿದ್ವಿ. ಅಧಿಕಾರಿ ಪಲ್ಲವಿ ಹೊಸ ತಂತ್ರಜ್ಞಾನಗಳು ಮತ್ತು ಕಡಿಮೆ ನೀರಿನಲ್ಲಿ ಬೆಳೆ ಬೆಳೆಯುವ ಬಗ್ಗೆ ರೈತರಿಗೆ ಅರಿವು ಮೂಡಿಸಲಾಯಿತು. ಹನಿ ನೀರಾವರಿ ಸಲಕರಣೆಗಳು, ಟ್ರ್ಯಾಕ್ಟರ್, ಟಿಲ್ಲರ್ ಬಗ್ಗೆಯೂ ಮಾಹಿತಿ ನೀಡಲಾಯಿತು ಎಂದು ಹೇಳಿದರು. ಹೊಸ ತಂತ್ರಜ್ಞಾನಗಳು ಮತ್ತು ಕೀಟ ರೋಗ ರುಜಿನ ಬಗ್ಗೆ ರೈತರಿಗೆ ಮಾಹಿತಿಯನ್ನು ನೀಡಿರ್ತಾರೆ. ಹಾಗೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ಏನು ಸೌಲಭ್ಯ ಇದೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ನಾವು ಪ್ರಸ್ತುತ ಪೂರ್ವ ಮುಂಗಾರು ಇದರಲ್ಲಿ ನಾವು ಉದ್ದು, ಹೆಸರು, ಅಲಸಂದೆನ ವಿತರಣೆ ಮಾಡಿರ್ತೀವಿ. ಈಗ ಮುಂಗಾರಿಗೆ ನಾವು ರಾಗಿನ ಹೊಸ ತಳಿ ವಿತರಣೆ ಮಾಡ್ತಾ ಇದ್ದೀವಿ.